ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಸುಲಭವಾಗಿ ಮತ್ತು ರುಚಿಯಾಗಿ ಬಿಳಿ ಕಡಲೆಯ ಸುಕ್ಕ ಅಥವಾ ಚಣಾ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಚಣಾ ಸುಕ್ಕ ಬಿಳಿ ಕಡಲೆಯ ಪಲ್ಯವನ್ನು ಮಾಡಲಿಕ್ಕೆ, ಸುಕ್ಕ ಮಾಡಲಿಕ್ಕೆ ನಾನು ಬಿಳಿ ಕಡಲೆಯನ್ನು ಸ್ವಲ್ಪ ನೀರಲ್ಲಿ ಸೋಕ್ ಮಾಡಿಟ್ಟಿದ್ದೆ ಓವರ್ ನೈಟ್. ಸೊ ಅದನ್ನೀಗ ಯೂಸ್ ಮಾಡ್ತೇನೆ. ಫಸ್ಟಿಗೆ ಕುಕ್ಕರ್ ತಗೊಳ್ಳುವ ಮತ್ತು ಕುಕ್ಕರಲ್ಲಿ ಬಿಳಿ ಕಡಲೆಯನ್ನು ಹಾಕುವ. ನಾನು ಒಂದು ಮಸಾಲೆ ಎಲೆಯನ್ನು ಸಹ ಹಾಕ್ತೇನೆ, ತೇಜ್ಪತ್ತ. ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸುವ. ಪಿಂಚ್ ಆಫ್ ಸಾಲ್ಟ್. ಇದನ್ನೀಗ ಬೇಯಲಿಕ್ಕೆ ಇಡುವ. ಸೊ ಇದೊಂದು 4 to 5 ವಿಸಿಲ್ ಬರೋ ತನಕ ಬೇಯಿಸಿದ್ರೆ ಸಾಕು. ಸೊ ಚಣ್ಣ ಬಿಳಿ ಕಡಲೆ ಒಂದು ಇಷ್ಟು ಬೇಯಬೇಕು, ತುಂಬ ಸಾಫ್ಟ್ ಅಂತ ಇಲ್ಲ, ಸ್ವಲ್ಪ ಪ್ರೆಸ್ ಮಾಡುವಾಗ ಹೀಗಾದರೆ ಆಯಿತು. ಸೊ ಹಾಗಷ್ಟು ಆಗುವಷ್ಟು ಮಾತ್ರ ಬೇಯಿಸಿದರೆ ಸಾಕು. ಸೊ ಈಗ ನಾನೊಂದು ಬಣಲೆಯನ್ನು ತಗೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ತುರಿದ ತೆಂಗಿನಕಾಯಿ ಹಾಕ್ತೇನೆ, ಸ್ವಲ್ಪ ಕರಿಬೇವು ಮತ್ತು 2 ಕೆಂಪು ಮೆಣಸು ಹೀಗೆ ಕಟ್ ಮಾಡಿ ಹಾಕ್ತೇನೆ. ಸೊ ಇದನ್ನೀಗ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಬಿಸಿ ಆದರೆ ಸಾಕು. ಲೈಟಾಗಿ ಇದರ ಕಲರ್ ಚೇಂಜ್ ಆಗುವ ತನಕ ಸ್ವಲ್ಪ ಫ್ರೈ. ಕಲರ್ ಈಗ ಲೈಟಾಗಿ ಚೇಂಜ್ ಆಗಿದೆ. ಸೊ ಫ್ಲೇಮನ್ನು ಆಫ್ ಮಾಡಿ ಅದನ್ನು ಸ್ವಲ್ಪ ಕೂಲ್ ಆಗಲಿಕ್ಕೆ ಇಟ್ಟರೆ ಆಯಿತು. ಈಗ ಫ್ರೈ ಮಾಡಿದ್ದು ಕೂಲ್ ಆಗಿದೆ. ಇದನ್ನೀಗ ಕೋರ್ಸ್ ಪೌಡ್ರ್ ಮಾಡುವ. ಇದೀಗ ಕೋರ್ಸ್ ಪೌಡ್ರ್ ಮಾಡುವ. ಬಾಣಲೆಯನ್ನು ತಗೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ಒಗ್ಗರಣೆ ಹಾಕುವ. ಸೊ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯಲಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೇನೆ, ಕೋರ್ಸ್ ಪೌಡರ್ ಮಾಡಿದ್ದನ್ನು ಹಾಕ್ತೇನೆ, ಸ್ವಲ್ಪ ಹಿಂಗೆ ಹಾಕಿ ಇದನ್ನು ಮಿಕ್ಸ್ ಮಾಡುವ. ಫ್ಲೇಮನ್ನು ಸ್ಲೋವಲ್ಲಿಡಿ. ಇದಕ್ಕೆ ಸ್ವಲ್ಪ ಆನಿಯನ್ ಹಾಕ್ತೇನೆ, ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಚಿಲ್ಲಿ ಪೌಡರ್, ಎಷ್ಟು ಖಾರ ಬೇಕು ಬೇಸ್ಡ್ ಆನ್ ದ್ಯಾಟ್, ಸ್ವಲ್ಪ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಜೀರಾ ಪೌಡರ್ ಕೊಡಿ. ಸ್ವಲ್ಪ ಸಾಲ್ಟ್, ಸ್ವಲ್ಪ ಆನಿಯನ್ನ ಫ್ರೈ ಆಗೋ ತನಕ ಸ್ವಲ್ಪ ಮಿಕ್ಸ್ ಮಾಡಿ, ಸ್ವಲ್ಪ ಬೇಯಿಸಿದ ಚಣ, ಸ್ವಲ್ಪ ಬೇಯಿರಿ, ಒಂದು 4 to 5 minutes. ಸ್ಲೋವಲ್ಲಿಟ್ಟು ಸ್ವಲ್ಪ ಬೇಯಬೇಕು. ಫ್ಲೇಮನ್ನು ಆಫ್ ಮಾಡಿ ಅದರ ಮೇಲೆ ಲೆಮನ್ ಎಕ್ಸ್ಟ್ರಾಕ್ಟ್, ನಿಂಬೆದು ರಸ ಹಾಕಿದರೆ ಆಯಿತು. ಮತ್ತೊಂದು ಮಿಕ್ಸ್ ಕೊಟ್ಟು ನಮ್ಮ ಚಣಾ ಸುಕ್ಕ, ಬಿಳಿ ಕಡಲೆಯ ಸುಕ್ಕ ರೆಡಿಯಾಗಿದೆ. ಸೊ ಈ ಸುಕ್ಕವನ್ನು ರಸಂ ಮತ್ತು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತಿಂದರೆ ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ
ತುಪ್ಪ ಹಾಕಿಕೊಂಡು ತಿಂದರೆ ಇದರ ಟೇಸ್ಟ್ ಇನ್ನೂ ಸಹ ಹೆಚ್ಚಾಗ್ತದೆ. ನೀವು ಖಂಡಿತವಾಗಿ ಟ್ರೈ ಮಾಡಲೇಬೇಕು. ನಮ್ಮ ಚಾನಲ್‌ಗೆ ನೀವು ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.